ಸೈನ್ಯಕ್ಕೆ ಹೋಗಬೇಕು ಅನ್ನೋರ ಸಂಖ್ಯೆನೂ ಕಮ್ಮಿ ಇರುತ್ತೆ. ಅದರಲ್ಲೂ ಆಫೀಸರ್ನ ಪೋಸ್ಟಿಗೆ ಏನಿದೆ ಅದಕ್ಕೆ ತುಂಬ ಕಮ್ಮಿ. ಆ ಆಸಕ್ತಿ ಹೇಗೆ ಬಂತು? ಅಂದ್ರೆ ಎದೆ ಉಬ್ಬಿಸಿ ನಿಂತ್ಕೊಳ್ಳೋದು, ಮಾತಾಡೋದು, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದು, ಕಾನ್ಫಿಡೆನ್ಸ್, ಅವರ ಇದನ್ನ ನೋಡಿ ಬಹಳ ಇನ್ಸ್ಪೈರ್ ಆದೆ. ನಾನು ಆ ಟೈಮಲ್ಲಿ ಅನ್ಕೊಂಡಿದ್ದು ಏನು ಅಂತಂದ್ರೆ, MS ನನಗೆ 50 ವರ್ಷ ವಯಸ್ಸು, ನನಗೆ ಇವತ್ತಿಗೂ ಕೂಡ ನಾನು ಹೋಗಿ MS ಮಾಡ್ಬೋದು. ಬಟ್ ಇವತ್ತು ನಾನು ಆರ್ಮಿಗೆ ಸೇರ್ತೀನಿ ಅಂದ್ರೆ ಆಗಲ್ಲ. ಸೊ ನನ್ನ ಡ್ರೀಮ್ ಏನೈತೆ ಅದನ್ನ ಫುಲ್ಫಿಲ್ ಮಾಡ್ಕೊಂಡೆ. ನಾನು ಎಷ್ಟು ದುಡಿತೀನಿ, ನೀನು ಎಷ್ಟು ದುಡಿತೀಯ, ಎಲ್ಲ ಇದು ಕಂಪ್ಯಾರಿಸನ್ ಅಲ್ಲೇ ಸ್ಟಾರ್ಟ್ ಆಯ್ತು. ಇನ್ನೂ ಶುರುನೇ ಆಗಿಲ್ಲ ನಮ್ಮ ಕರಿಯರ್. ಅವಾಗನೇ ಒಂದು ಮಾತು ಹೇಳಿದ್ದೆ ನಾನು, ಬಟ್ ನಾನು ಏನು ಗಳಿಸ್ತೀನಿ ಅಂದರೆ ದಿವ್ಸಕ್ಕೆ ಒಂದು 100 ಸಲ್ಯೂಟ್ಸ್ ಏನು ಗಳಿಸ್ತೀನಲ್ಲ ಅದು ಸಾಕು ನನಗೆ. ನಿಮ್ಗೆ ಏನಾದರೂ ಒಂದು ಸಣ್ಣ ತಪ್ಪನ್ನ ಮಾಡಿದಿರಿ ಅಂತಂದರೆ, ನೀವು ಒಂದು ಸೆಕೆಂಡ್ ಇಲ್ಲಾದರೂ ಲೇಟಾಗಿ ಬಂದ್ರಿ ಅಂತಂದರೆ, ನಿಮಗೆ ಟಾಸ್ಕ್ ಏನು ಕೊಡ್ತಾರೆ ಅಂತಂದರೆ, ನೀವು ರೋಡ್ ಮೇಲೆ ತಗೊಳ್ಬೇಕು. ಹಿಂಗೆ ನ್ಯೂಸ್ ಮಲ್ನಾಡ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ. ಇವರನ್ನ ನೀವು ಅಂದರೆ ಈಗ ನೀವು ಅನೇಕ ಇಂಟರ್ವ್ಯೂಗಳನ್ನು ನೋಡಿರ್ತೀರಿ. ಕ್ಯಾಪ್ಟನ್ ನವೀನ್ ನಾಗಪ್ಪ ಅಂತ. ಬಹುಶಃ ಕಾರ್ಗಿಲ್ ವಾರ್ನಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಜೊತೆಯಲ್ಲಿ ಇದ್ದು ಹೋರಾಡಿ, ಅಲ್ಲಿ ತಮ್ಮ ಕಾಲಿಗೆ ಪೆಟ್ಟು ಬಿದ್ದರೂ ಕೂಡ ಕೊನೆ ಕ್ಷಣದವರೆಗೂ ಹೋರಾಡಿ, ಜೀವನದಲ್ಲಿ ಒಂದು ಯಂಗ್ ಜನ್ರೇಷನ್ಗಿರ್ಬೋದು ಒಂದು ಮೆಸೇಜನ್ನು ಕೊಟ್ಟು, ಈ ಕಾಲು ಇಷ್ಟು ಹ್ಯಾಂಡಿಕ್ಯಾಪ್ ಆಗಿದ್ರೂ ಕೂಡ ಜೀವನದಲ್ಲಿ ಸಾಧನೆ ಅನ್ನುವಂಥದ್ದನ್ನ ಮಾಡಬಹುದು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಂತ ನವೀನ್ ನಾಗಪ್ಪ ಅವರಿದ್ದಾರೆ. ನಾವು ನ್ಯೂಸ್ ಮಲ್ನಾಡಿಂದ ಒಂದು ವಿಶೇಷ ಸರಣಿ ಸಂಚಿಕೆಗಳನ್ನ ಶುರು ಮಾಡಿದ್ವಿ. ಅದರ ಹೆಸರು ರೆಜಿಮೆಂಟ್ ಡೈರೀಸ್ ಅಂತ. ಬಹುಶಃ ಭಾರತೀಯ ಸೇನೆಯಲ್ಲಿ ಯಾರು ಸರ್ವಿಸ್ ಅನ್ನ ಮಾಡಿರ್ತಾರೋ ಅವರಿಗೆ ಒಂದಿಷ್ಟು ವಿಶೇಷ ಅನುಭವಗಳಿರುತ್ತೆ. ಅದನ್ನ ನಾವು ಕತೆ ಅಂತ ಹೇಳೋಕ್ಕಿಂತ ಅದನ್ನ ಅನುಭವಗಳು ಅಂತ ಹೇಳ್ಬೋದು. ಬಹುಶಃ ಅಲ್ಲಿ ಅವ್ರು ಕಳೆದಿರೋ ಒಂದೊಂದು ನಿಮಿಷ ಕೂಡ ಅಲ್ಲಿನ ವಿಶೇಷ ಅನುಭವಗಳು. ಸೊ ಆ ಅನುಭವಗಳನ್ನ ತಿಳ್ಕೊಳ್ಳುವಂತ ಒಂದು ನಿಮಗೆ ಪರಿಚಯ ಮಾಡಿಸುವಂತ ಒಂದು ಸಣ್ಣ ಪ್ರಯತ್ನವೇ ರೆಜಿಮೆಂಟ್ ಡೈರೀಸು. ಆ ರೆಜಿಮೆಂಟ್ನ ಡೈರೀಸಿನ ಸರಣಿಯ ಮೊದಲನೇ ವ್ಯಕ್ತಿಯಾಗಿ ನಮ್ಮ ಕರ್ನಾಟಕದವರೇ ಆದಂತ ಸೇನಾ ಮೆಡಲ್ ಪುರಸ್ಕೃತರು ಆಗಿರುವಂತ ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್ ಇದ್ದಾರೆ. ಅವರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಮೊದಲನೇದಾಗಿ ತಾವು ಹುಟ್ಟು ಬೆಳೆದಿದ್ದೆಲ್ಲಿ, ತಮ್ಮ ಹಿನ್ನೆಲೆ ಏನು, ಅದನ್ನ ನಮ್ಮ ವೀಕ್ಷಕರಿಗೆ ಒಂದ್ಸಲ ತಿಳಿಸ್ಕೊಡ್ಬೋದು? ಓಕೆ, ಮೂಲತಃ ನಾನು ಹುಟ್ಟು ಬೆಳೆದಿದ್ದೆಲ್ಲ ಹುಬ್ಬಳ್ಳಿಯಲ್ಲೇ. ಅದ್ರ ಹಿಂದೆ ಹೋಗ್ಬೇಕಂತಂದ್ರೆ ನಮ್ಮ ತಂದೆ ದಾವಣಗೆರೆ ಹತ್ರ ಒಂದು ಊರಿದೆ ಅಣಬೇರು ಅಂತ. ಹಾಗಾಗಿ ನಮ್ಮ ಸರ್ನೇಮ್ ಅಂತ ಹೇಳ್ತೀವಿ, ಅಣಬೇರು ಅಂತ ಬಂದಿದ್ದು. ನಾನು ಹುಟ್ಟೋಕ್ಕಿಂತ ಮುಂಚೆ ಅವರು ಹುಬ್ಳಿಗೆ ಬಂದು ಶಿಫ್ಟ್ ಆಗ್ತಾರೆ. ಸೊ ಹಾಗಾಗಿ ನಾನು ಹುಟ್ಟಿದ್ದು ಬೆಳೆದಿದ್ದು PUC 2 ವರೆಗೂ ಓದಿದ್ದೆಲ್ಲ ಹುಬ್ಳಿಯಲ್ಲೇ. ಹೇಳ್ಬೇಕು ಅಂದ್ರೆ ಅಕಾಡೆಮಿಕಲಿ ನಾನೇನು ತುಂಬಾ ಬ್ರೈಟ್ ಅಂತಿರಲಿಲ್ಲ, ಅಬವ್ ಆವ್ರೇಜ್ ಸ್ಟೂಡೆಂಟ್ ಇದ್ದೆ. ಬಟ್ ಔಟ್ಡೋರ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಚೆನ್ನಾಗಿದ್ದೆ. ಅಂದ್ರೆ ಇವು ನೇಮ್ ಸ್ಪೋರ್ಟ್, ನೀವು ಯಾವ್ದು ಸ್ಪೋರ್ಟ್ಸ್ ಹೇಳ್ತೀರಿ ಎಲ್ಲದರಲ್ಲೂ ಎಕ್ಸೆಲ್ ಆಗ್ತಾ ಇದ್ದೆ. ಔಟ್ಡೋರ್ ಆಕ್ಟಿವಿಟೀಸ್, ಅಡ್ವೆಂಚರ್ ಆಕ್ಟಿವಿಟೀಸ್ ಅಲ್ಲಿ ಹಾಗಾಗಿ ಇನ್ಕ್ಲಿಂಗ್ ಚೆನ್ನಾಗೇ ಇತ್ತು. PUC 2 ವರೆಗೂ ನಾನು ಸ್ಕೂಲಿಂಗ್ ಮಾಡಿದ್ದೆ ಲಾಯನ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ, ಇಂಗ್ಲಿಷ್ ಸ್ಕೂಲಲ್ಲಿ ಓದಿದ್ದು. ಅದಾನಂತರ PUC 1 PUC 2 PC ಜಾಬಿನ್ ಸೈನ್ಸ್ ಕಾಲೇಜ್ ಅಂತ ಹೇಳಿದೆ, ತುಂಬಾ ಫೇಮಸ್ ಕಾಲೇಜ್ ಹುಬ್ಳಿಯಲ್ಲಿ, ಅದರಲ್ಲಿ ಮಾಡಿದೆ. ಅದಾದ ನಂತರ ನಾನು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಅಂತಿದೆ ದಾವಣಗೆರೆಯಲ್ಲಿ, ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದೆ. ಸೊ ದಿಸ್ ಈಸ್ ಮೈ ಚೈಲ್ಡ್ಹುಡ್, ನನ್ನ ಎಜುಕೇಶನ್. ಓಕೆ ಸರ್, ಎಜುಕೇಶನ್ ಅನ್ನೋ ವಿಚಾರಕ್ಕೆ ಬಂದಾಗ ಅದು ತಾವು 1998ರಲ್ಲಿ ಕಮಿಷನ್ ಆಗ್ತೀರಾ. ಎಲ್ಲೊಂದ್ ಕಡೆಯಲ್ಲಿ ಅವಾಗ ಸೈನ್ಯದ ಕುರಿತಾಗಿ ಅವೇರ್ನೆಸ್ ಕಮ್ಮಿ ಇರುತ್ತೆ, ಸೈನ್ಯಕ್ಕೆ ಹೋಗ್ಬೇಕು ಅನ್ನೋರ ಸಂಖ್ಯೆನೂ ಕಮ್ಮಿ ಇರುತ್ತೆ. ಅದರಲ್ಲೂ ಆಫೀಸರ್ನ ಪೋಸ್ಟಿಗೆ ಏನಿದೆ ಅದಕ್ಕೆ ತುಂಬಾ ಕಮ್ಮಿ. ಆ ಆಸಕ್ತಿ ಹೇಗೆ ಬಂತು? ತಾವೊಂದು ಇಂಟರ್ವ್ಯೂನಲ್ಲಿ ಹೇಳ್ತೀರಾ, ಎಲ್ಲೋ NCC ಪೆರೇಡ್ ನಡಿಬೇಕಾದ್ರೆ ಒಬ್ರು PA ಸ್ಟಾಫ್ನ ನೋಡ್ತೀರಾ ಅಂತ. ಈ ಇಂಟ್ರೆಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಯ್ತಾ, ಅಥವಾ ಈ ಹಿಂದೆನೆ ನಿಮ್ಗೆ ಸೇನೆ ಬಗ್ಗೆ ಗೊತ್ತಿತ್ತಾ, ಹೇಗೆ? ಇಲ್ಲ, ನೋಡಿ, ನಾನು ಹೇಳಿದಾಗೆ ನಾನು ಔಟ್ಡೋರ್ ಪರ್ಸನ್. ನಾನು ಯಾವತ್ತು ಹಂಗೆ ಕುತ್ಕೊಂಡು 8 hours ಬುಕ್ ಓದು ಅಂತಂದ್ರೆ ಹಂಗೆ ಆಗ್ತಿರ್ಲಿಲ್ಲ ನನಗೆ. ಏನಾದ್ರು ಹೊರಗಿನ ಆಕ್ಟಿವಿಟೀಸ್ ಹೇಳಿದ್ರೆ ಅದನ್ನ ಐ ಕುಡ್ ಹ್ಯಾವ್ ಈಸಿಲಿ ಮ್ಯಾನೇಜ್ಡ್. ಹಾಗಾಗಿ PC ಜಾಬಿನ್ ಸೈನ್ಸ್ ಕಾಲೇಜಲ್ಲಿ ಏನು ಓದ್ತಿದ್ದೆ, ಅವಾಗ NCC ಆಫೀಸರ್ ನೋಡ್ತಾ ಇದ್ದೆ ನಾನು. ಈಗ ನಾನು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ, ಆದ್ರೆ ಯಾರು ಅಷ್ಟು ಸೂಕ್ಷ್ಮವಾಗಿ ಗಮನಿಸಲ್ಲ ಅದನ್ನ. ಏನು ಅಂತಂದ್ರೆ, ಈ ಒಂದು 50 ಜನ ನಿಂತ್ಕೊಂಡಿದ್ರೆ ಅದರಲ್ಲಿ ಯಾರಾದ್ರೂ ಸೈನ್ಯದವರು, ಸೋಲ್ಜರ್ ಇದ್ದ ಆರ್ಮಿ ಆಫೀಸರ್ ನಿಂತ್ಕೊಂಡಿದ್ರೆ ಅವ್ರನ್ನ ಈಸಿಲಿ ಐಡೆಂಟಿಫೈ ಮಾಡ್ಬೋದು ನೀವು. ಅವನೊಂದ ಏನೋ ಡಿಫ್ರೆಂಟ್ ಇರ್ತಾರೆ ಅವ್ರು. ದ ವೇ ಹಿ ಟಾಕ್ಸ್, ದ ವೇ ಹಿ ಸ್ಟ್ಯಾಂಡ್ಸ್, ದ ವೇ ಕಮಾಂಡ್ಸ್, ಅವ್ರು ಹೆಂಗೆ ಮಾತಾಡ್ತಾರೆ, ಹೆಂಗೆ ನಿಂತ್ಕೊಂತಾರೆ, ಹೆಂಗೆ ಬಿಹೇವ್ ಮಾಡ್ತಾರೆ, ಅವ್ರದೊಂದು ರೀತಿ ಪದ್ಧತಿನೇ ಬೇರೆ ಇರುತ್ತೆ. ಸೊ ನಾನು NCC ಆಫೀಸರ್ ನೀನು ನೋಡ್ತಾ ಇದ್ದೆ, ಅವಾಗ ಆ ಇನ್ಸ್ಪೈರ್. ದಟ್ ಇಸ್ ದ ಫಸ್ಟ್ ಟೈಮ್ ಐ ಕೇಮ್ ಅಕ್ರಾಸ್ ಸಂಬಡಿ ಇನ್ ಯೂನಿಫಾರ್ಮ್. ನೀವು ಹೇಳಿದಾಗೆ ಆ ಟೈಮಲ್ಲಿ 96ರಲ್ಲಿ, ನಾನು 98ರಲ್ಲಿ ನಾನು ಸೇನೆ ಸೇರ್ಕೊಂಡಿದ್ದೆ. ಅದಕ್ಕಿಂತ ಮುಂಚೆ 5-6 ವರ್ಷದ ಮುಂಚೆ ನಾನು PUC 2 ಓದ್ಬೇಕಾರಂದ್ರೆ ಅವೇರ್ನೆಸ್ ಭಾಳ ಕಡಿಮೆ.
ಸೊ ಈಗ ನೋಡಿ ಕಂಡಂತ ಒಬ್ಬ ವ್ಯಕ್ತಿ ನಾನು ಆರ್ಮಿ ಆಫೀಸರ್ನ ಯೂನಿಫಾರ್ಮ್ ಹಾಕೊಂಡಿದ್ದಂತ ನೋಡಿ ಡಾಸ್ಲಿಂಗ್ ಸ್ಟಾರ್ಸ್ ಏನಿರ್ತವೆ, ಯೂನಿಫಾರ್ಮ್ ನೀಟ್ಲಿ ಪ್ರೆಸ್ಡ್ ಯೂನಿಫಾರ್ಮ್, ಶೈನಿಂಗ್ ಶೂಸ್, ಅವ್ರನ್ನೆಲ್ಲ ಅವ್ರು ನಿಂತ್ಕೊಳ್ಳೋದು ಅಂದ್ರೆ ಎದೆ ಉಬ್ಬಿಸಿ ನಿಂತ್ಕೊಳ್ಳೋದು, ಮಾತಾಡೋದು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದು, ಕಾನ್ಫಿಡೆನ್ಸ್ ಅವರ ಇದನ್ನ ನೋಡಿ ಬಹಳ ಇನ್ಸ್ಪೈರ್ ಆದೆ. ಬಿ ಮಾಡಕ್ಕೆ ಏನು ಹೋದೆ ನಾನು, ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿದಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಅವಾಗ ಒಬ್ಬ NCC ಆಫೀಸರ್ ತುಂಬಾ ಕ್ಲೋಸ್ ಆಗಿ ಮೂವ್ಮೆಂಟ್ ಆಗ್ತಾ ಇತ್ತು ಅವ್ರ ಜೊತೆಗೆ. ಕ್ಯಾಂಪ್ ಹೋದಾಗೆಲ್ಲ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವ್ರ ಯುದ್ಧದ ಸ್ಟೋರಿಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರು, ಹೆಂಗೆ ಆಗುತ್ತೆ, ಹೆಂಗೆ ಎನ್ಕೌಂಟರ್ ಆದಾಗ ಏನಾಗುತ್ತೆ ಅಂತ ಅದೆಲ್ಲ ಹೇಳ್ತಾರ. ದಟ್ ಟೈಮ್ ಐ ಫೆಲ್ಟ್ ಕಿ ಮತ್ಲಬ್ ದಿಸ್ ಈಸ್ ದಿ ಲೈಫ್ ಅಂತ. ಸುಮ್ಮನೆ 8 to 9 to 5 ಜಾಬ್ ಅಂತ ಹೇಳ್ತಾರಲ್ಲ, ಅದನ್ನ ಮಾಡೋದಕ್ಕಿಂತ ಏನೋ ಒಂಥರ ಡಿಫ್ರೆಂಟ್ ಇರುತ್ತೆ. ಜಾಸ್ತಿ ಅವೇರ್ನೆಸ್ ಇಲ್ಲಿದ್ರು ಕೂಡ ಅದೊಂದು ಮನಸ್ಸಲ್ಲಿ ಒಂದು ಬೆಳೆಸ್ಕೊಂಡೆ. ನನ್ಗೆ ಏನಾದ್ರು ಕರಿಯರ್ ಅಂತ ಇದ್ರೆ ದಟ್ ಹ್ಯಾಸ್ ಟು ಬಿ ದ ಡಿಫೆನ್ಸ್ ಫೋರ್ಸಸ್. ಬಿಕಾಸ್ ನಾನು ಯೂನಿಫಾರ್ಮ್ ಹಾಕೋಬೇಕಾಗಿತ್ತು. ಆ ಯೂನಿಫಾರ್ಮ್ ದ ಚಾಮ್ ಏನಿತ್ತಲ್ಲ, ಐ ವಾಂಟೆಡ್ ಟು ಲಿವ್ ದಟ್ ಚಾಮ್. ಸೊ ಹಾಗಾಗಿ ನಾನು ಆರ್ಮಿ ಸೇರ್ಕೋಬೇಕು ಅಂತ ಆಸೆ ಪಟ್ಟೆ. ದೇವ್ರು ಯಾವಾಗ್ಲೂ ದೊಡ್ಡವನು. ನಾನು ಯಾವಾಗ್ಲೂ ಸಾಕಷ್ಟು ಇಂಟರ್ವ್ಯೂ ಅಲ್ಲಿ ಹೇಳಿದ್ದೀನಿ ದೇವ್ರು ದೊಡ್ಡವನು ಅಂತ. ನಾನೊಂದು ಒಂದು ಟೈಮಲ್ಲಿ ನಾನು ಕ್ರಾಸ್ ರೋಡ್ಸ್ ಅಲ್ಲಿ ಇದ್ದೆ. 96 ಅಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿದ್ದು. ಇಮ್ಯಾಜಿನ್ ಮಾಡಿ, 96 ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಾಸ್ ಅ ಬಿಗ್ ಥಿಂಗ್. ಅವಾಗ ಅಷ್ಟು ಜನ ಇಂಜಿನಿಯರಿಂಗ್ ಗ್ರಾಜುಯೇಟ್ ಸಿಗ್ತಿರ್ಲಿಲ್ಲ ಅಷ್ಟು ಇದ್ರು, ಬಟ್ ಈ ಲೆವೆಲ್ಗೆ ಇರಲಿಲ್ಲ. ಅಂದ್ರೆ ಇವಾಗಂತೂ ಒಂದೊಂದು ಊರಲ್ಲಿ 4 ಇಂಜಿನಿಯರಿಂಗ್ ಕಾಲೇಜ್ ಇದಾವೆ, ಹಂಗಾಗಿ ಔಟ್ಪುಟ್ ಜಾಸ್ತಿ ಇದೆ. ಅವಾಗ ಅಷ್ಟು ಇರಲಿಲ್ಲ, ಅವಾಗ ಡಿಮಾಂಡ್ ಇತ್ತು. ಇನ್ನು ಈಗ ಡಿಮಾಂಡ್ ಇಲ್ಲ ಅಂತಲ್ಲ, ಬಟ್ ವಾಟ್ ಐ ಮೆಂಟ್ ಟು ಸೇ ವಾಸ್ ವಿ ವೇರ್ ಅ ರೇರ್ ಕಮೋಡಿಟಿ ದೆನ್. ಆನ್ ಟಾಪ್ ಆಫ್ ದಟ್ ಮ್ಯಾನೇಜ್ಮೆಂಟ್ ಸೆಕ್ಟರ್ ಓಪನ್ ಆಗ್ತಾ ಇತ್ತು, ಕಂಪ್ಯೂಟರ್ ಸೆಕ್ಟರ್ ಓಪನ್ ಆಗ್ತಾ ಇತ್ತು. ಐ ಹ್ಯಾಡ್ ಲಾಟ್ ಆಫ್ ಎವೆನ್ಯೂಸ್. ಆಮೇಲೆ ನನ್ನ ಸಾಕಷ್ಟು ಜನ ರಿಲೇಟಿವ್ಸ್ ಇದ್ರು ಅಮೆರಿಕಾದಲ್ಲಿ. ಸೊ ಹಂಗಾಗಿ ನಮ್ಮ ತಾಯಿದು ನ್ಯಾಚುರಲ್ ಆಸೆ ಇದ್ದೇ ಇರುತ್ತಲ್ಲ, ತಂದೆ ತಾಯಿದು ಮಗನು ಅಮೆರಿಕ ಹೋಗ್ಲಿ, MS ಮಾಡ್ಲಿ, ಆರಾಮಾಗಿರ್ಲಿ ಅಂತ ಅವ್ರಿಗೂ ಒಂದು ಆಸೆ ಇತ್ತು. ಅವ್ರ ಆಸೆಗೋಸ್ಕರ ನಾನು GRE TOEFL ಅಂತ ಇದೆ, ಅದೇ ಎಂಟ್ರೆನ್ಸ್ ಎಕ್ಸಾಮ್. ನೀವು MS ಮಾಡ್ಬೇಕಂದ್ರೆ ಎಂಟ್ರೆನ್ಸ್ ಎಕ್ಸಾಮ್. ನೀವು ನಂಬಲ್ಲ, TOEFL ಅಂದ್ರೆ ಟೆಸ್ಟ್ ಆಫ್ ಇಂಗ್ಲಿಷ್ ಆಸ್ ಅ ಫಾರಿನ್ ಲ್ಯಾಂಗ್ವೇಜ್ ಅಂತಿದೆ. ಅದರಲ್ಲಿ ನಾನು 94% 95% ಮಾಡ್ತೇನೆ. 95% ಅಂದ್ರೆ ಪ್ರತಿ 100 ಜನ ಏನು ಟೆಸ್ಟ್ ಕೊಟ್ಟರು ಅದರಲ್ಲಿ 94 ಜನ ನನಗಿಂತ ಕಡಿಮೆ ತೆಗೆದ್ರು ಅಂತ. ಸೊ ಹಂಗಾಗಿ ನಂದು ಹೊರಗೆ ಹೋಗೋ ಚಾನ್ಸಸ್ ವೆರಿ ಬ್ರೈಟ್ ಇತ್ತು. ಬಟ್ ನನಗೆ ಆಸೆ ಇದ್ದಿದ್ದು ಆರ್ಮಿ ಸೇರ್ಬೇಕು, ಯೂನಿಫಾರ್ಮ್ ಹಾಕೋಬೇಕು ಅಂತ. ಅವಾಗ ಒಂದು ಕ್ರಾಸ್ ರೋಡ್ಸ್ ಅಲ್ಲಿ ನಿಂತಿದ್ದೆ ನಾನು ಅಲ್ಲಿಗೂ ಹೋಗ್ಬೋದಾಗಿತ್ತು, ಇಲ್ಲಿಗೂ ಹೋಗ್ಬೋದಾಗಿತ್ತು. ನಾನು ಆ ಟೈಮಲ್ಲಿ ಅನ್ಕೊಂಡಿದ್ದು ಏನು ಅಂತಂದ್ರೆ, MS ನನಗೆ 50 ವರ್ಷ ವಯಸ್ಸು, ನನಗೆ ಇವತ್ತಿಗೂ ಕೂಡ ನಾನು ಹೋಗಿ MS ಮಾಡ್ಬೋದು. ಬಟ್ ಇವತ್ತು ಹೋಗಿ ನಾನು ಆರ್ಮಿಗೆ ಸೇರ್ತೀನಿ ಅಂದ್ರೆ ಆಗಲ್ಲ. ಸೊ ನನ್ನ ಡ್ರೀಮ್ ಏನಿತ್ತು ಅದನ್ನ ಫುಲ್ಫಿಲ್ ಮಾಡ್ಕೊಂಡೆ. ನಾನು ಫಸ್ಟ್ ಚೂಸ್ ಮಾಡಿದ್ದ ಆರ್ಮಿನ. ಮನೇನ ಕನ್ವಿನ್ಸ್ ಮಾಡೋದು ಕಷ್ಟ ಆಯ್ತು, ಬಟ್ ಕನ್ವಿನ್ಸ್ ಮಾಡಿ ಆರ್ಮಿ ಜಾಯ್ನ್ ಆದ. ಏನಂದ್ರೆ ಸರ್, ಮನೆಯಲ್ಲಿ ಆರ್ಮಿಗೆ ಹೋಗ್ತೀನಿ ಅಂದಾಗ ಬಹುಶಃ ನೀವೇ ಹೇಳಿದ್ರಿ ಇಂಜಿನಿಯರಿಂಗ್, ಆಗಿನ ಕಾಲದಲ್ಲಿ ಇಂಜಿನಿಯರಿಂಗ್ ಮಾಡಿದಾಗ ಬಹುಶಃ ಸಾಕಷ್ಟು ಆಪರ್ಚುನಿಟೀಸ್ ಇರುತ್ತೆ. ಬಹುಶಃ ಈಗ ನೀವು ಅದೇ ಇದ್ರಲ್ಲಿ ಹೋಗಿದ್ರು ಕೂಡ ಎಲ್ಲೋ ಫಾರಿನ್ ಅಲ್ಲೋ ಒಳ್ಳೆ ಜಾಬ್ ನಲ್ಲಿ ಇರ್ಬೋದಿತ್ತು, ಅಥವಾ ಲಕ್ಷಾಂತರ ರೂಪಾಯಿ ಸಂಬಳ ಇರ್ತಿತ್ತು. ಅದನ್ನ ಫ್ಯಾಮಿಲಿಯವರು ಅಂದ್ರೆ ಪೇರೆಂಟ್ಸ್ ನಿಮ್ಗೆ ಹೇಳಿಲ್ವಾ? ಅವಾಗ ಏನ್ ಅಂತ ಕನ್ವಿನ್ಸ್ ಮಾಡಿದ್ರು? ಪೇರೆಂಟ್ಸ್ಗೆ ಆಸೆ ಇತ್ತು, ನಮ್ಮ ರಿಲೇಟಿವ್ಸ್ ಎಲ್ಲ ಹೆಂಗೆ ಅಮೆರಿಕಾದಲ್ಲಿ ಇದಾರೆ, ಇವನು ಹೋಗ್ಲಿ, ಎಲ್ಲ ಆರಾಮಾಗಿ ಲೈಫ್ ಕಂಫರ್ಟಬಲ್ ಆಗಿ ಲೈಫ್ ಲೀಡ್ ಮಾಡ್ಬೋದು ಅಂತ. ಬಟ್ ದಟ್ ವಾಸ್ ನಾಟ್ ವಾಟ್ ಐ ವಾಸ್ ಲುಕಿಂಗ್ ಫಾರ್. ನೀವು ಹೇಳಿದ್ದನ್ನ ಅದನ್ನ ಮುಂದುವರ್ಸ್ಕೊಂತೀನಿ. ಇಟ್ಸ್ ನಾಟ್ ಓನ್ಲಿ ರಿಲೇಟಿವ್ಸ್, ಪಿಯರ್ ಪ್ರೆಷರ್ ಅಂತ ಈಗ ಕೇಳ್ತಾ ಇದೀವಿ ನಾವು. ಅವಾಗೂ ಕೂಡ ಇತ್ತು ಅದು. ಅಂದ್ರೆ ನಿಮ್ ಕೊಲೀಗ್ಸ್ ಏನ್ ಮಾಡ್ತಾ ಇದಾರೆ, ನಿಮ್ಮ ಜೊತೆಗೆ ಇಂಜಿನಿಯರಿಂಗ್ ಮಾಡಿದಂತ ಅವ್ರು ಏನ್ ಮಾಡ್ತಾರೆ, ಅವರಿಗೆ ನಮಗೆ ಕಂಪ್ಯಾರಿಸನ್. ಅದು ಯಾವ ಲೆವೆಲ್ಗೆ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ, ನಾನು ಆರ್ಮಿಗೆ ಸೇರ್ಕೋಬೇಕು ಅಂತ ಹೋದಾಗ ಯಾರಿಗೂ ಹೇಳಿರ್ಲಿಲ್ಲ ನಾನು ಆರ್ಮಿ ಸೇರ್ಕೊಂತೀನಿ ಅಂತ. ಯಾಕಂದ್ರೆ ಆರ್ಮಿ ವಾಸ್ ಅ ರೇರ್ ಥಿಂಗ್ ದೆನ್. ಆರ್ಮಿಗೆ ಯಾರು ಜಾಸ್ತಿ ಜನ ಸೇರ್ಕೊಂತಿರಲಿಲ್ಲ, ಅದು ಇಂಜಿನಿಯರಿಂಗ್ ಮಾಡಿದಂಥವ್ರು. ಆಮೇಲೆ ಹೇಳ್ಬೇಕಂದ್ರೆ ನಾನು ಬೂಸ್ಟ್ ಮಾಡ್ತಿದ್ದೀನಿ ಅಂತಲ್ಲ, ಐ ವಾಸ್ ಫ್ರಮ್ ಅ ವೆಲ್ ಟು ಡೂ ಫ್ಯಾಮಿಲಿ. ಹಾಗಾಗಿ ನನಗೆ ದುಡ್ದೇ ಜೀವನ ಮಾಡ್ಬೇಕಂತ ಅವೂ ಇರಲಿಲ್ಲ. ಬಿಸ್ನೆಸ್ ಫ್ಯಾಮಿಲಿ ನಂದು. ನಾನೇನಾದ್ರಾಗಿದ್ರೆ ಆ ಬಿಸ್ನೆಸ್ ಜಾಯ್ನ್ ಆಗ್ಬೋದಾಗಿತ್ತು. ಬಟ್ ನನಗೆಲ್ಲೋ ಒಂದ್ ಕಡೆ ಇತ್ತು ಆರ್ಮಿ ಜಾಯ್ನ್ ಆಗಬೇಕು ಅಂತ. ನಾನು ಈ ತರ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ಗೆ ಹೋಗಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಸೆಲೆಕ್ಟ್ ಆಗಿ ಮನೆಗೆ ಇನ್ನೂ ಇಂಜಿನಿಯರಿಂಗ್ ಇಲ್ಲಿ ಬೆಂಗಳೂರಲ್ಲೇ ನಾನು ಸೆಲೆಕ್ಷನ್ ಆಗಿದ್ದು. ಇಂಜಿನಿಯರಿಂಗ್ ಮುಗಿಸ್ ಬಂದವ್ರು 1 ವರ್ಷನೂ ಆಗಿರಲಿಲ್ಲ ನಾನು ಇಂಜಿನಿಯರಿಂಗ್ ಮುಗಿಸಿ. ಸೊ ನನ್ನ ಇಂಜಿನಿಯರಿಂಗ್ ಕೋರ್ಸ್ಮೇಟ್ಸ್ ಎಲ್ಲರೂ ಬೆಂಗಳೂರಲ್ಲಿ ಇದ್ರು. ನನ್ನ ಸೆಲೆಕ್ಷನ್ ಆಯ್ತು. ಅವಾಗ ಸೆಲೆಕ್ಷನ್ ಆದ್ಮೇಲೆ ಎಲ್ಲರಿಗೂ ಹಿಂಗೆ ಕರೆದೆ, ಪಾರ್ಟಿಗೆ ಹೋಗೋಣ ಬರ್ರಿ ಅಂತ. ಅವಾಗ ಯಾವುದೋ ಒಂದು ಡಾಬಾದಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಹೇಳಿದೆ ಹಿಂಗೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ. ಅವಾಗ ಕೋಟ್ ಅನ್ಕೋಟ್ ಇದೇ ಮಾತು ಹೇಳಿದ್ರೆ ಎಲ್ಲರೂ, ನವೀನ್ ವಾಟ್ ಆರ್ ಯು ಡೂಯಿಂಗ್ ವಿತ್ ಯರ್ ಲೈಫ್? ನಿನ್ ಜೀವನ ಜೊತೆ ನೀನ್ ಯಾಕೆ ಆಟ ಆಡ್ತಾ ಇದೆಯಾ? ನಾನ್ ನೋಡು MSc ಪ್ರಿಪೇರ್ ಆಗ್ತಾ ಇದ್ದೀನಿ, ನಾನ್ ನೋಡು ಇದನ್ನ ಮಾಡ್ತಾ ಇದ್ದೀನಿ, ಕಂಪ್ಯೂಟರ್ ಕೋರ್ಸ್ ಮಾಡ್ತಾ ಇದ್ದೀನಿ, ಅಮೆರಿಕಾಗೆ ವೀಸಾಗ ಅಪ್ಲೈ ಮಾಡಿದ್ದೀನಿ, ನಾನು ಎಷ್ಟು ದುಡಿತೀನಿ, ನೀನ್ ಎಷ್ಟು ದುಡಿತೀಯ, ಎಲ್ಲ ಇದು ಕಂಪ್ಯಾರಿಸನ್ ಅಲ್ಲೇ ಸ್ಟಾರ್ಟ್ ಆಯ್ತು. ಇನ್ನೂ ಶುರುನೇ ಆಗಿಲ್ಲ ನಮ್ಮ ಕರಿಯರ್. ಅವಾಗನೇ ಒಂದು ಮಾತು ಹೇಳಿದ್ದೆ ನಾನು. ಅವಾಗ ಏನ್ ಹೇಳಿದೆ ಅಂದ್ರೆ, ಐ ಮೇ ನಾಟ್ ಅರ್ನ್ ಮಚ್. ನಾನು ಜಾಸ್ತಿ ಗಳಿಸ್ಲಿಕ್ಕಿಲ್ಲ, ದೊಡ್ಡ ಬಂಗ್ಲೆ ಕಟ್ಲಿಕ್ಕಿಲ್ಲ, ದೊಡ್ಡ ಒಂದು ಲಕ್ಸುರಿ ಕಾರಲ್ಲಿ ಓಡಾಡ್ಲಿಕ್ಕಿಲ್ಲ. ಬಟ್ ನಾನು ಏನ್ ಗಳಿಸ್ತೀನಿ ಅಂದ್ರೆ, ದಿವ್ಸಕ್ಕೆ ಒಂದು 100 ಸಲ್ಯೂಟ್ಸ್ ಏನ್ ಗಳಿಸ್ತೀನಿಲ್ಲ ಅದು ಸಾಕು ನನಗೆ ಅಂದಿದ್ದು. ಸೊ ಅವತ್ತು ತಗೊಂಡಂತ ಒಂದು ನಿರ್ಧಾರ ಇವತ್ತು ನಿಮ್ಮನ್ನ ಸಾಧಕರ ಸೀಟ್ ನಲ್ಲಿ ಕೂರಿಸಿದೆ ಅನ್ನೋದು ಕೂಡ ತಪ್ಪಾಗ್ಲಿ. ನೋಡಿ, ನನಗೆ ಯಾವತ್ತು ನನಗೆ ಬಹಳ ಜನ ಹೇಳ್ತಾರೆ ಕಾರ್ಗಿಲ್ ವಾರ್ ಹೀರೋ ಅಂತ.
ನಾನು ಯಾವತ್ತಿಗೂ ನಾನು ಕಾರ್ಗಿಲ್ ವಾರ್ ಹೀರೋ ಅಂತ ಕರ್ಕೊಂಡಿಲ್ಲ. ನಾನು ಒಬ್ಬ ಸಾಮಾನ್ಯ ಸೈನಿಕ ಅಂತಾನೆ ಕರ್ಕೊಂತೀನಿ. ನಾನಿನ್ನು ಏನು ಸಾಧನೆ ಮಾಡಿದ್ದೀನಿ ನಿಜ ಹೇಳ್ಬೇಕಂತಂದ್ರೆ ಅಭಿನವ್ ಅವರೇ, ಸಾಧನೆ ನೀವು ನನಗೆ ಸಾಧನೆ ಅಂತೀರ, ಬಟ್ ನಾನು ಸಾಧನೆ ಮಾಡಿದವ್ರು ನೋಡಿದ್ದೀನಿ. ಅಲ್ಟಿಮೇಟ್ ಸ್ಯಾಕ್ರಿಫೈಸ್, ಸುಪ್ರೀಂ ಸ್ಯಾಕ್ರಿಫೈಸ್ ಅಂತ ಯಾಕೆ ಕರೀತಾರೆ? ಅಲ್ಟಿಮೇಟ್ ಸ್ಯಾಕ್ರಿಫೈಸ್ ಅಂತ ಯಾಕೆ ಕರೀತಾರೆ? ನಮ್ದು ಎಲ್ಲಕ್ಕಿಂತ ಈಗ ನೋಡಿ, ದುಡ್ಡು ಜನದ್ರ ಹತ್ರ ಇರುತ್ತೆ, ಎಲ್ಲರೂ ದುಡಿಬೇಕು ಅಂತ ಮಾಡ್ತಾರೆ. ಬಟ್ ಜೀವನದ ಹಂಗ್ ಬಂದಾಗ ಅದನ್ನ ಎಲ್ಲಕ್ಕಿಂತ ಪ್ರಾಮುಖ್ಯತೆ ಕೊಡ್ತಾರೆ. ಅದನ್ನೇ ಬಿಟ್ಟು ಜೀವನನೇ ತ್ಯಾಗ ಮಾಡಕ್ ರೆಡಿಯಾಗಿ ದೇಶಕ್ಕೋಸ್ಕರ ಹೋರಾಡ್ತಾರಲ್ಲ, ದ್ಯಾಟ್ ಈಸ್ ವೈ ಇಟ್ಸ್ ಕಾಲ್ಡ್ ಅಲ್ಟಿಮೇಟ್ ಸ್ಯಾಕ್ರಿಫೈಸ್. ಸಾಧನೆ ಅಂದ್ರೆ ಅವ್ರದ್ದು. ಸೊ ನಂದು ಏನೋ ಒಂದು ಅಳಿಲೆ ಸೇವೆ ಅಷ್ಟೇ. ಬಹುಶಃ ನೀವು ಇಲ್ಲಿ ಆರ್ಮಿಗೆ ಕಮಿಷನ್ ಆಗ್ತೀರಾ, ನೆಕ್ಸ್ಟ್ ಟ್ರೈನಿಂಗ್ ಡೇಸ್ನ ಒಂದ್ಸಲಿ ಮೆಲುಕು ಹಾಕ್ಬೋದಾ ಅಂತ. ಬಹುಶಃ 49 ವೀಕ್ಸ್ ಇರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಆ ಟ್ರೈನಿಂಗ್ ಟೈಮ್ ಹೇಗಿತ್ತು, ಯಾವ ರೀತಿಯಾಗಿತ್ತು? ಓಕೆ, ನೋಡಿ, 2 ಥರದ ಟ್ರೈನಿಂಗ್ ಇದೆ. ಒಂದು ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ. ಅಂದ್ರೆ ಶಾರ್ಟ್ ಸರ್ವಿಸ್ ಕಮಿಷನ್ ಅಂದ್ರೆ ನೀವು 10 ವರ್ಷ ಸರ್ವಿಸ್ ಮಾಡಿ 4 ವರ್ಷ ಎಕ್ಸ್ಟೆಂಡ್ ಮಾಡ್ಬೋದು, ಇಲ್ಲ ಅಂದ್ರೆ ಅದಾದ್ಮೇಲೆ ಬಿಟ್ಟು ಬರ್ಬೋದು. ಅದು OT ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ ಅಂತಿದೆ, ಅಲ್ಲಿ ಟ್ರೈನಿಂಗ್ ಆಗುತ್ತೆ. ನೀವೇನು ಹೇಳಿದ್ರಲ್ಲ ವೀಕ್ಸ್ ಅಂತ, ಅಲ್ಲಿ ಟ್ರೈನಿಂಗ್ ಆಗುತ್ತೆ. ನಾನು ಮಾಡಿದ್ದು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ ಅಲ್ಲಿ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಇಂಜಿನಿಯರಿಂಗ್ ಮಾಡುವುದವ್ರಿಗೆ 1 ವರ್ಷ ಟ್ರೈನಿಂಗ್, ಆಮೇಲೆ NDA ಇಂದ ಬರ್ತಾರೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖಡಕ್ವಾಸಲ ಅಂತ ಬರ್ತಾರೆ ಅಲ್ಲಿ. ಪ್ಲಸ್ ಡೈರೆಕ್ಟ್ ಎಂಟ್ರೀಸ್ ಏನಿರ್ತಾರೆ, ಡೈರೆಕ್ಟ್ ಎಂಟ್ರೀಸ್ 1.5 ವರ್ಷ ಟ್ರೈನಿಂಗ್ ಮಾಡ್ತಾರೆ. ನಾವು ಮತ್ತೆ NDA ದಿಂದ ಏನ್ ಬಂದಿರ್ತಾರೆ ಅವ್ರು 1 ವರ್ಷ ಟ್ರೈನಿಂಗ್ ಮಾಡ್ತೀವಿ. ಸೊ ಟ್ರೈನಿಂಗ್ ಬಗ್ಗೆ ಹೇಳಬೇಕು ಅಂತಂದ್ರೆ, ನಮಗೆ ಇವಾಗ ಕೂತ್ಕೊಂಡು ನಾವು ತಮಾಷೆ ಮಾಡ್ಬೋದು, ನಗ್ಬೋದು, ಬಟ್ ಇಟ್ ಈಸ್ ಕ್ರೇಜಿ ಅಂತ ಹೇಳ್ತಾರಲ್ಲ, ಇಟ್ ಈಸ್ ಕಲ್ಚರಲ್ ಶಾಕ್ ಅಂತ ಹೇಳ್ತಾರೆ. ನಾನೊಬ್ಬ ಸಿವಿಲಿಯನ್ ಆಗಿ ಏನೂ ಡಿಫೆನ್ಸ್ ಆರ್ಮಿ ಬ್ಯಾಕ್ ಗ್ರೌಂಡ್ ಇಲ್ಲದೇ ಕೂಡ ಆ ಟ್ರೈನಿಂಗ್ ಹೋಗಿ ಆ ಟ್ರೈನಿಂಗ್ ಅನ್ನ ಅದರಲ್ಲಿ ಆ ಕಷ್ಟವನ್ನ ತಡ್ಕೋಬೇಕು ಅಂತಂದ್ರೆ ಇಟ್ಸ್ ರಿಲಿ ಸಮ್ ಸಾರ್ಟ್ ಆಫ್ ಎನ್ ಅಚೀವ್ಮೆಂಟ್. ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ನಾವೊಂದು ಬೇರೆ ಅಟ್ಮಾಸ್ಫಿಯರ್ ಅಲ್ಲಿ ಬೆಳೆದಿರ್ತೀವಿ. ಆರ್ಮಿ ಅಟ್ಮಾಸ್ಫಿಯರ್ ಬೇರೆ ಇರುತ್ತೆ, ಅಲ್ಲೇ ವಾತಾವರಣ ಬೇರೆ ಇರುತ್ತೆ. ಇವಾಗ ನೀವು ಇಮ್ಯಾಜಿನ್ ಮಾಡಿ, ನೀವು 5 ಗಂಟೆಗೆ ದೃಢ ಇರಲ್ಲ, 4 ಗಂಟೆಗೆ ದೃಢ ಇಲ್ಲ, ಡೇ 1 ಇಂದ ಅದನ್ನ ಶುರು ಮಾಡ್ಕೊಂತಾರೆ. ಆಮೇಲೆ ಸಬ್ಸಿಕ್ವೆಂಟ್ಲಿ ಇಷ್ಟು ಟಫ್ ಆಗ್ತಾ ಹೋಗುತ್ತೆ ಟ್ರೈನಿಂಗ್ ಅಂತಂದ್ರೆ, ನಿಮಗೆ ದಿನದಲ್ಲಿ 2-3 ಗಂಟೆ ಮಲಗಕ್ಕೆ ಸಿಕ್ಕರೆ ಇಟ್ಸ್ ಅ ಲಕ್ಸುರಿ. ಆಮೇಲೆ ಅದನ್ನ ಐ ಡೋಂಟ್ ಕಾಲ್ ಇಟ್ ಆಸ್ ಅ ಸಾರ್ಟ್ ಆಫ್ ಪನಿಷ್ಮೆಂಟ್, ಇಟ್ಸ್ ಅ ಮೀನ್ಸ್ ಆಫ್ ಎಂಪವರಿಂಗ್ ಯು. ನಿಮ್ಗೆ ಏನಾದ್ರು ಒಂದು ಸಣ್ಣ ತಪ್ಪನ್ನ ಮಾಡಿದ್ರಿ ಅಂತಂದ್ರೆ, ನೀವು ಒಂದು ಸೆಕೆಂಡ್ ಇಲ್ಲಾದ್ರೂ ಲೇಟ್ ಆಗಿ ಬಂದ್ರಿ ಅಂತಂದ್ರೆ, ನಿಮಗೆ ಟಾಸ್ಕ್ ಏನ್ ಕೊಡ್ತಾರೆ ಅಂತಂದ್ರೆ, ನೀವು ರೋಡ್ ಮೇಲೆ ತಗೊಳ್ಬೇಕು. ಹಿಂಗೆ ಆ ತಗೊಳ್ಬೇಕಾದ್ರೆ ಇಲ್ಲೆಲ್ಲ ಕೈ ಕಿತ್ಕೊಂಡು ಹೋಗುತ್ತೆ. ನೀವೇನಾದ್ರು 1 ಸೆಕೆಂಡ್ ಲೇಟ್ ಆಗಿ ಬಂದ್ರಿ, ಇಲ್ಲ ನಿಮ್ಮ ಡ್ರೆಸ್ ಪ್ರಾಪರ್ ಆಗಿ ಇರಲಿಲ್ಲ ಅಂದ್ರೆ, ನಿಮ್ಮ ಸಾಥಿ ಏನಿರ್ತಾರೆ, ನಿಮ್ ಜೊತೆಗೆ ಏನಿರ್ತಾರೆ, ಅವ್ರನ್ನ ಹೆಗಲ್ ಮೇಲೆ ಹೊತ್ಕೊಂಡು ಒಂದು 50 ಮೀಟರ್ ಓಡ್ಬೇಕು, ವಾಪಸ್ ಕರ್ಕೊಂಡ್ಬರ್ಬೇಕು. ಕ್ಯಾಂಪಿಗೆ ಕರ್ಕೊಂಡೋದಾಗ 2 ರಾತ್ರಿ ಊಟ ಸಿಗಲ್ಲ, ನಿಮ್ಗೆ ಮಲಗಕ್ ಸಿಗಲ್ಲ. ಇವನ್ನೆಲ್ಲ ನೋಡಿದಾಗ ನಮ್ಗೆ ಅನಿಸ್ತಿತ್ತು, ಈ ತರ ಟ್ರೈನಿಂಗ್ ಬೇಕಾ? ನಾವು ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಇದೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿ. ಆಫೀಸರ್ ಆಗಕ್ಕೆ ಹೋಗಿದ್ವಿ, ಇಂಜಿನಿಯರಿಂಗ್ ಮಾಡಿದೀನಿ, ಇದನ್ನೆಲ್ಲ ಮಾಡ್ಬೇಕಂತ. ಬಟ್ ಲೆಟ್ ಮಿ ಟೆಲ್ ಯು, ನೋಡಿ, 71ರಲ್ಲಿ ಯುದ್ಧ ಆಗಿದ್ದು, 99ಕ್ಕಿಂತ ಮುಂಚೆ, 99ರಲ್ಲಿ ಕಾರ್ಗಿಲ್ ಯುದ್ಧ ಆಗುತ್ತೆ. ಕಾರ್ಗಿಲ್ ಯುದ್ಧದಕ್ಕಿಂತ ಮುಂಚೆ ನಾವೇನಾದ್ರೂ ಗಮನಿಸಿದ್ರೆ 71ರಲ್ಲಿ ಕೊನೆ ಯುದ್ಧ ಆಗಿದ್ದು. ಸೊ ಅವಾಗಿಂದ ಸುಮಾರು ಒಂದು 30 ವರ್ಷ ಆದ್ರೂ ಕೂಡ ನಮ್ಮ ಗಾರ್ಡನ್ನ ನಾವು ಕೆಳಗೆ ಬಿಡ್ಲಿಲ್ಲ. ಗಾರ್ಡನ್ನ ಕೆಳಗೆ ಬಿಡ್ಲಿಲ್ಲ ಅಂದ್ರೆ ಸ್ಟ್ಯಾಂಡರ್ಡ್ ಆಫ್ ಟ್ರೈನಿಂಗ್ ಕಡಿಮೆ, ಏನು ಯುದ್ಧ ಆಗ್ತಾ ಇಲ್ಲ ಬಿಡ, ಏನು ನಡೆಯುತ್ತೆ ಅಂತ ನಾವು ಕಡಿಮೆ ಮಾಡಿಲ್ಲ. ಅದೇ ಟ್ರೈನಿಂಗ್ ಸ್ಟ್ಯಾಂಡರ್ಡ್ನ ಇಟ್ಕೊಂಡ್ ಬಂದ್ವಿ. ಅದೇ ಕಾರಣದಿಂದ ಬಹುಶಃ ನಾನು ಇವತ್ತು ನಿಮ್ ಜೊತೆಗೆ ಬಂದು ಕುತ್ಕೊಂಡಿದ್ದೀನಿ, ಮಾತಾಡ್ತಿದ್ದೀನಿ, ಇವತ್ತು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂದ್ರೆ, ನನಗೆ ಆ ಟ್ರೈನಿಂಗ್ ಕೊಟ್ಟಿರ್ಲಿಲ್ಲಿದ್ರೆ, 2-3 ದಿನ ಉಪವಾಸ ಇಲ್ಲದ ಕಲ್ಸಿರ್ಲಿಲ್ಲಿದ್ರೆ, ನನಗೆ ಯಾರಾದ್ರೂ ಹೊತ್ಕೊಂಡು ಓಡೋದನ್ನ ಕಲ್ಸಿರ್ಲಿಲ್ಲಿದ್ರೆ, ನನ್ನ ಜವಾನನ್ನ ನಾನು ರೆಸ್ಕ್ಯೂ ಮಾಡಕ್ ಆಗ್ತಿರ್ಲಿಲ್ಲ. ಅವ್ರಿಗೆ ಪೆಟ್ಟು ಬಿದ್ದಾಗ ಅಲ್ಲಿಂದ ನಾನು ಜೀವಂತವಾಗಿ ಕರ್ಕೊಂಬರಕ್ ಆಗ್ತಿರ್ಲಿಲ್ಲ. ನನಗೆ 2 ಕಾಲಿಗೆ ಪೆಟ್ಟು ಬಿದ್ದಾಗ ತಗೊಳ್ಬೇಕಂತಂದ್ರೆ ಅದನ್ನ ಕಲ್ಸಿರ್ಲಿಲ್ಲಿದ್ರೆ ನಾನು ಇವತ್ತು ನಿಮ್ ಜೊತೆ ಕುತ್ಕೊಂತಿರ್ಲಿಲ್ಲ. ಸೊ ಟ್ರೈನಿಂಗ್ ಹ್ಯಾಸ್ ಅ ಪರ್ಪಸ್, ಅದಕ್ಕೊಂದು ಪರ್ಪಸ್ ಇದೆ. 1 ವರ್ಷದಲ್ಲಿ ನೀವು ಸಿವಿಲಿಯನ್ ಆಗಿ ಒಳಗೆ ಹೋಗಿರ್ತೀರ, ನೀವು ಅಲ್ಲಿ ಹೊರಗೆ ಬರಬೇಕು ಅಂತಂದ್ರೆ 1 ವರ್ಷದಲ್ಲಿ ನಿಮ್ಮನ್ನ ಯಾವ ತರ ರೆಡಿ ಮಾಡ್ತಾರೆ ಅಂತಂದ್ರೆ, ಅವರು ನಾವೊಂದು ಬ್ಯಾರಿಯರ್ಸ್ ಹಾಕೊಂಡ್ಬಿಟ್ಟಿರ್ತೀವಿ. ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ನನ್ನ ಕೈಲಿ 5 ಕಿಲೋಮೀಟರ್ ಓಡಕ್ಕಾಗಲ್ಲ, ಗನ್ ಹಿಡ್ಕೊಂಡು, ಶೂ ಹಾಕೊಂಡು, ಆರ್ಮಿ ಬ್ಯಾಗ್ ಹಾಕೊಂಡು ಓಡಕ್ಕಾಗಲ್ಲ ಅನ್ಕೊಂಡ್ಬಿಟ್ಟಿರ್ತೀವಿ. ನಮಗೆ 16 ಕಿಲೋಮೀಟರ್ಸ್ ಅಂದ್ರೆ 16 ಕಿಲೋಮೀಟರ್ ಮ್ಯಾರಥಾನ್ ನೋಡ್ಬೇಕು ಆಗಲ್ಲ ಅನ್ಕೊಂಡ್ಬಿಟ್ಟಿರ್ತೀವಿ. ಸೊ ಎಷ್ಟೋ ನಮ್ಮ ಮೆಂಟಲ್ ಬ್ಯಾರಿಯರ್ಸ್ ಹಾಕೊಂಡ್ಬಿಟ್ಟಿದ್ರೆ ನಮ್ಮ ಕೈಲಿ ಇದಾಗಲ್ಲ ಅಂತ. ಅಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಆ ಬ್ಯಾರಿಯರ್ಸ್ ನ ಓಪನ್ ಮಾಡ್ತಾರೆ, ನಿಮ್ಗೆ ತೋರಿಸ್ಕೊಡ್ತಾರೆ ನೀವು ಏನೇನ್ ಕೆಪಬಲ್ ಇದ್ದೀರಾ, ನೀವೇನ್ ನಿಮ್ಮ ದೇಹ ಏನೇನ್ ಸಹಿಸ್ಕೋಬಹುದು, ಏನೇನ್ ಸಾಧಿಸಬಹುದು ಅನ್ನೋದನ್ನ ತೋರಿಸ್ಕೊಡ್ತಾರೆ. ದಟ್ ಈಸ್ ಒನ್ ಪಾರ್ಟ್ ಆಫ್ ದ ಟ್ರೈನಿಂಗ್. ನೀವು ಒಬ್ಬ ಸೈನ್ಯದ ಅಧಿಕಾರಿ ಆಗ್ಬೇಕು, ಒಬ್ಬ ಅಫ್ಸರ್ ಆಗ್ಬೇಕಂದ್ರೆ, ನಾನು 6 ತಿಂಗಳ ಸರ್ವಿಸ್ ಅಲ್ಲಿ 120 ಜನ ಯುದ್ಧ ಕರ್ಕೊಂಡೋದೆ. ಎಲ್ಲಿಂದ ಬಂತ ಲೀಡರ್ಶಿಪ್ ಕ್ವಾಲಿಟೀಸ್? ನನಗೆ ರಾ ಸಿವಿಲಿಯನ್ ಕರ್ಕೊಂಡು ಹೋಗಿದ್ರೆ ನನಗೆ 120 ಜನ ಕರ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ ಯುದ್ಧಕ್ಕೆ. ದ ವೆರಿ ಫ್ಯಾಕ್ಟ್ ದಟ್ ಇಟ್ ಟ್ರೈನ್ ಮಿ ಹೌ ಟು ಲೀಡ್, ದಟ್ ಇಸ್ ವೈ ಐ ಕುಡ್ ಲೀಡ್. ನಿಮಗೆ ಒಂದು ಶೂನ ಹೆಂಗ್ ಕಟ್ಕೋಬೇಕು,
ಒಂದು ಟೈನ ಹೇಗೆ ಕಟ್ಕೋಬೇಕು, ನಿಮ್ಮ ಡ್ರೆಸ್ ಹೇಗಿರ್ಬೇಕು, ನಿಮ್ಮ ಯೂನಿಫಾರ್ಮ್ ಹೇಗಿರ್ಬೇಕು, ನಿಮ್ಮ ಬೆಲ್ಟ್ ಮತ್ತೆ ನಿಮ್ಮ ಅಲೈನ್ಮೆಂಟ್, ಶರ್ಟ್ ಇಂದು ಮತ್ತೆ ಪ್ಯಾಂಟ್ ಜಿಪ್ ಅಲೈನ್ಮೆಂಟ್ ಹೇಗಿರ್ಬೇಕು, ನಿಮ್ಮ ಶೂಸ್ ನ ಲೇಸ್ ಟ್ವಿಸ್ಟ್ ಆಗಬಾರ್ದು ಅನ್ನೋದನ್ನ ಹೆಂಗ್ ಕಟ್ಕೋಬೇಕು, ನಿಮ್ ಬೆರೆ ಹೇಗಿರ್ಬೇಕು, ನೀವು ಊಟ ಮಾಡ್ಬೇಕಾದ್ರೆ ಸ್ಪೂನು ಫೋರ್ಕ್ ಹೇಗಿರ್ಬೇಕು, ನೀವು ಒಂದು ಹಣ್ಣನ್ನ ತಿಂತೀರಿ ಅಂದ್ರೆ ಹೇಗೆ ತಿನ್ಬೇಕು, ನೀವು ಮಾತಾಡ್ಬೇಕು, ಎಲ್ಲ ಇವರ ಡಿಫ್ರೆಂಟ್ ಪರ್ಸನಾಲಿಟಿ. 1 ವರ್ಷದಲ್ಲಿ ಇದನ್ನೆಲ್ಲ ಮಾಡ್ತಾರೆ ಅಂದ್ರೆ ಇಟ್ ಹ್ಯಾಸ್ ಟು ಬಿ ರಿಗರಸ್ ಟ್ರೈನಿಂಗ್. ಬಟ್ ಈ 1 ವರ್ಷ ನೀವೇನ್ ಕಷ್ಟಪಡ್ತಿರಲ್ಲ, ಆ 1 ವರ್ಷದ ಸಮಯದಲ್ಲಿ ನಾವು ಯಾವಾಗ್ಲೂ ಕಾಯ್ತಾ ಇರ್ತೀವಿ ನಮ್ಮ ಟ್ರೈನಿಂಗ್ ಯಾವಾಗ ಮುಗಿಯುತ್ತೆ ಅಂತ. ಸುಮಾರು ಒಂದು 3 ತಿಂಗಳ ಹಿಂದೆ 100 days ಟು ಗೋ, 99 days ಟು ಗೋ, 98 days ಅಂದ್ರೆ ಅವಾಗಿಂದ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈ ಟ್ರೈನಿಂಗ್ ಮುಗೀತಪ್ಪ ಸಾಕು ಅನ್ನಂಗೆ. ಬಟ್ ಬರ್ತಾ ಬರ್ತಾ ಅಭಿನವರ ಹೇಗಾಗತ್ತೆ ಅಂತಂದ್ರೆ, ನಾವು ಲಾಸ್ಟ್ ಡೇ ನಾವೇನ್ ಇದನ್ನ ಮಾಡ್ತೀವಲ್ಲ, ಪಾಸಿಂಗ್ ಔಟ್ ಪರೇಡ್ ಏನ್ ಮಾಡ್ತೀವಲ್ಲ, ಪಾಸಿಂಗ್ ಔಟ್ ಪರೇಡ್ ಮಾಡಿ ಮುಗಿಸಿದ ನಂತರ ಅಂತಿಮ ಪಗ್ ಅಂತ ಇರುತ್ತೆ. ನೀವು ಅದನ್ನ ಕ್ರಾಸ್ ಮಾಡಿದ್ಮೇಲೆ ಯು ಬಿಕಮ್ ಅಂದ್ರೆ ಟ್ರೈನಿಂಗ್ ಪಾರ್ಟ್ ಇಸ್ ಓವರ್ ಅಂತ. ಅದು ಬರ್ತಾ ಬರ್ತಾ ಇದ್ದಾಗ ಎಷ್ಟು ಒಂಥರ ಬೇಜಾರು, ಎಷ್ಟು ತರ ದುಃಖ ಆಗುತ್ತೆ ಅಂದ್ರೆ, ಸುಮಾರು ಒಂದು 500 ಜನ ಜೊತೆಗೆ ಟ್ರೈನಿಂಗ್ ಮಾಡ್ತಾ ಇದ್ವಿ. ಇನ್ನು ಮುಂದೆ ಆ ಒಂದು ಸೆಟ್ ಆಫ್ ಜನ ಏನಿದಾರಲ್ಲ, ಒಂದ್ ಕಡೆ ಎಲ್ಲೂ ಸೇರಕ್ ಆಗಲ್ಲ. ಅದ್ರಲ್ಲಿ ಎಷ್ಟೋ ಜನ ನಾವು ಕಳ್ಕೊಂತೀವಿ, ಎಷ್ಟೋ ಜನ ನೋಡ್ತೀವಿ, ಎಷ್ಟೋ ಜನ ಕಳ್ಕೊಂತೀವಿ, ಎಷ್ಟೋ ಜನ ನೋಡಕ್ಕಾಗಲ್ಲ, ಎಷ್ಟೋ ಜನ ಅದೇ ರೀತಿಯಲ್ಲಿ ನೋಡಕ್ಕಾಗಲ್ಲ. ಸೊ ಈ ತರ ಒಂದು ಸೆಂಟಿಮೆಂಟ್ ಇಂದ ಹೊರಗೆ ಬರ್ತೀವಿ. ಇಟ್ ಈಸ್ ಫ್ಯಾಂಟಾಸ್ಟಿಕ್. ಅದ್ರ ನೀವು ಆ ಟೈಮಲ್ಲಿ ಕಷ್ಟ ಅನ್ಸ್ಬೋದು, ಬಟ್ ಇವತ್ತು ಕುತ್ಕೊಂಡು ನೋಡಿದಾಗ ಹೌದಪ್ಪ ನಾನು ಇದೊಂದು ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ. 25 ವರ್ಷ ಆಯ್ತಲ್ಲ ನಮ್ಮ ಕಮಿಷನಿಂಗ್ಗೆ, 25 ವರ್ಷ ಆಯ್ತು. ನಾವು ಡಿಸೆಂಬರ್ 98 ಅಲ್ಲಿ ಕಮಿಷನ್ ಆಗಿದ್ದು. 25 ವರ್ಷದ ನಂತರ ನಾವು ಮತ್ತೆ ಫ್ಯಾಮಿಲೀಸ್ನ ಕರ್ಕೊಂಡು ಮತ್ತೆ ಎಲ್ಲರೂ ಸೇರ್ಕೊಂಡ್ವಿ. ಅಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋಗಿದ್ವಿ. ಅದನ್ನ ನೋಡಿದಾಗ ನಮ್ಮ ಮನೆಯವರು ಎಲ್ಲರೂ ಅದನ್ನ ಹೇಳಿದ್ದು, ನೀವೊಂದು ಸಾಧನೆ ಮಾಡಿದಿರಾ ಇಲ್ಲಿ ಬಂದು ಅಂತ. ಇಟ್ ಈಸ್ ಸಚ್ ಅ ಟೆರಿಫಿಕ್ ಫೀಲಿಂಗ್. ಇಟ್ಸ್ ವಂಡರ್ಫುಲ್ ಲೈಫ್. ನಿಮ್ಮ ತಂದೆ ತಾಯಿ ನಿಮ್ಮನ್ನ ಯೂನಿಫಾರ್ಮ್ ಅಲ್ಲಿ ಹೆಂಗಿರುತ್ತೆ ಲಾಸ್ಟ್ ಅಲ್ಲಿ ಪಾಸಿಂಗ್ ಔಟ್ ಪರೇಡ್ ಅಂತಂದ್ರೆ, ನಾನೇನ್ ಹೇಳಿದ್ನಲ್ಲ, ಪಾಸಿಂಗ್ ಔಟ್ ಪರೇಡ್ ಆದ ನಂತರ ಬಂದು ನಾವೊಂದು ಪ್ರಮಾಣ ವಚನ ಮಾಡ್ತೀವಿ. ಪ್ರಮಾಣ ವಚನ ಮಾಡೋಕ್ಕಿಂತ ಮುಂಚೆ ನಿಮ್ಮ ಯೂನಿಫಾರ್ಮ್ ಏನಿರುತ್ತೆ, ಆ ಯೂನಿಫಾರ್ಮ್ ಮೇಲೆ ಏನು ಸ್ಟಾರ್ಸ್ ಕೊಟ್ಟಿರ್ತಾರೆ, ಲೆಫ್ಟಿನೆಂಟ್ ಅಂದ್ರೆ 2 ಸ್ಟಾರ್ ಕೊಟ್ಟಿರ್ತಾರೆ, ಆ ಸ್ಟಾರ್ಸ್ಗೆ ಕವರ್ ಹಾಕಿರ್ತಾರೆ. ನೀವು ಆ ಪ್ರಮಾಣ ವಚನ ಆದ್ಮೇಲೆ ಕೆಳಗೆ ಬರ್ತೀರಾ, ಕೆಳಗಡೆ ಬಂದ ಮೇಲೆ ನಿಮ್ಮ ತಂದೆ ತಾಯಿ ಆ ಸ್ಟಾರ್ಸ್ ಕವರ್ನ ತೆಗಿತಾರೆ. ಸೊ ಅಲ್ಲಿಗೆ ನೀವು ಕಂಪ್ಲೀಟ್ ಆಫೀಸರ್ ಆಗ್ತೀರಾ, ಅಲ್ಲಿಗೆ ನೀವು ಲೆಫ್ಟಿನೆಂಟ್ ಕಮಿಷನ್ ಆಫೀಸರ್ ಆಗ್ತೀರಾ. ಅವಾಗ ನಿಮ್ಮ ತಂದೆ ತಾಯಿ ಮುಖದಲ್ಲಿ ಏನು ಖುಷಿ ನೋಡ್ತಿರಲ್ಲ, ಅದಕ್ಕೋಸ್ಕರ ಆದ್ರೂ ನಿಮ್ಗೆ ಅವಕಾಶ ಇದ್ರೆ ಯು ಶುಡ್ ಗೋ ಫಾರ್. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.